ನಮಸ್ತೆ. 5ನೇ ದಿನದ ನವರಾತ್ರಿಯ ಶುಭಾಶಯಗಳು. 5ನೇ ದಿನದಲ್ಲಿ ಸ್ಕಂದ ಮಾತಾ ಒಂದು ಕತೆ ಬರುತ್ತದೆ. ಒಂದು ಬಾರಿ ತಾರಕಾಸುರ ಎಂಬ ರಾಕ್ಷಸನು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸನ್ನು ಮಾಡುತ್ತಾನೆ. ಆ ಘೋರ ತಪಸ್ಸಿಗೆ ಬ್ರಹ್ಮನನ್ನು ಒಲಿದು ನಿನಗೇನು ವರ ಬೇಕು ಕೇಳಿಕೋ ಎಂದಾಗ ನನಗೆ ಅಮರತ್ವವನ್ನು ಕೊಡು ಎಂದು ಕೇಳುತ್ತಾನೆ. ಅಮರತ್ವವನ್ನು ಕೊಡಲು ಸಾಧ್ಯವಿಲ್ಲ, ಬೇರೆ ಏನಾದರೂ ವರ ಕೇಳಿಕೋ ಎಂದಾಗ ಬುದ್ಧಿವಂತನಾದ ತಾರಕಾಸುರನು ಶಿವನ ಮಗನಿಂದ ನನಗೆ ಸಾವು ಬರಬೇಕೆಂದು ಕೇಳಿಕೊಳ್ಳುತ್ತಾನೆ. ಯಾಕೆಂದರೆ ಬುದ್ಧಿವಂತ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ದಕ್ಷಯಾಗದಲ್ಲಿ ಸತಿಯು ದಕ್ಷಯಜ್ಞದಲ್ಲಿ ಬಿದ್ದು ಸಾವನ್ನಪ್ಪಿರುತ್ತಾಳೆ. ಆದ ಕಾರಣ ಅವನು ಸಾವು ಬರಬೇಕೆಂದು ಕೇಳಿಕೊಳ್ಳುತ್ತಾನೆ. ಬ್ರಹ್ಮನು ಇಲ್ಲಿ ತತಸ್ತು ಎಂದು ವರವನ್ನು ನೀಡಿ ಮತ್ತೆ ಆ ದಕ್ಷಯಜ್ಞದಲ್ಲಿ ಬಿದ್ದ ಸತಿಯು ಪರ್ವತರಾಜನ ಹಿಮ ಎಂಬ ರಾಜನ ಮಗಳಾಗಿ ಹುಟ್ಟಿರುತ್ತಾಳೆ. ಉಮಾದೇವಿ ಅಂದ್ರೆ ಬ್ರಹ್ಮಚಾರಿಣಿ, ಘೋರ ತಪಸ್ಸನ್ನು ಮಾಡಿರುತ್ತಾಳೆ ಶಿವನಿಗೋಸ್ಕರ. ಇಲ್ಲಿ ತಪಸ್ಸನ್ನು ಕೊಟ್ಟ ಬ್ರಹ್ಮ ಅಲ್ಲಿ ಹೋಗಿ ಶಿವನೇ ನಿನ್ನ ಗಂಡನಾಗುತ್ತಾನೆ ಎಂದು ವರವನ್ನು ನೀಡುತ್ತಾನೆ. ಆ ವರದಿಂದ ಅವರಿಬ್ಬರು ಮದುವೆಯಾಗಿ ಸುಬ್ರಹ್ಮಣ್ಯ ಎಂಬ ಮಗನು ಹುಟ್ಟುತ್ತಾನೆ. ಸುಬ್ರಹ್ಮಣ್ಯನ ಇನ್ನೊಂದು ಹೆಸರು ಸ್ಕಂದ. ನವರಾತ್ರಿಯ 5ನೇ ದಿನದಲ್ಲಿ ತಾರಕಾಸುರನ ವಧೆಯಾಗುತ್ತದೆ. ಈ ಒಂದು ಸ್ಕಂದ ಮಾತೆಗೆಯು ತನ್ನ ಕಂದನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿದ್ದಾಳೆ ಮತ್ತು ಇವಳಿಗೆ 4 ಕೈಗಳಿವೆ. ಈಕೆಯನ್ನು ಸಿಂಹವಾಹಿನಿ ಎಂದು ಕೂಡ ಕರೆಯುತ್ತಾರೆ. ಈ ಒಂದು 5ನೇ ದಿನದ ಕತೆ ಹೀಗಿತ್ತು. ಧನ್ಯವಾದಗಳು.